ಜೀವನದಲ್ಲಿ ಉಪವಾಸ ಹಾಗೂ ಪೂಜೆ ಪುನಸ್ಕಾರಗಳಿಗೆ ಯಾಕೆ ಒತ್ತು ನೀಡಬೇಕು? ಸನಾತನ ಧರ್ಮದಲ್ಲಿ ಸರ್ವ ಮಾನವರ ಪಾತ್ರವೇನು? ಒಂದು ವೇಳೆ ಧರ್ಮಕ್ಕೆ ತದ್ವಿರುದ್ಧವಾಗಿ ನಡೆದರೆ ಬದುಕಿನಲ್ಲಿ ಬಂದೊದಗುವ ಸಮಸ್ಯೆಗಳಿಗೆ, ಪಾಪಗಳಿಗೆ ನಾವು ಹೇಗೆ ನೇರ ಹೊಣೆಯಾಗ್ತೇವೆ ಎಂಬುದರ ಅರಿವಿನ ಜ್ಞಾನದ ಅನುಗ್ರಹ ಭಾಷಣವನ್ನು ನೀಡಿದರು. ಮಂಡನ ಮಿಶ್ರನ್ ನೋಡಿ ತಾವು ಭೋಜನಕ್ಕೆ ದಯಮಾಡಿಸಬೇಕು ಅಂತ ಹೇಳ್ತಾ ಇದ್ರು. ಆವತ್ತಿನ ದಿವಸ ಮಾತ್ರ ಅಲ್ಲಿಗೆ ಹೋಗಿ ಇನ್ನಿಬ್ಬರು ಭಿಕ್ಷೆಗೆ ದಯಮಾಡಿಸಬೇಕು ಅಂತ ಹೇಳಿಬಿಟ್ಲು. ಅದರಲ್ಲೇ ತೀರ್ಪು ಬಂದಾಯಿತು. ಅಂದರೆ ಏನು, ಅಲ್ಲಿ ಏನು ತೀರ್ಮಾನ ಏನಿತ್ತು ಅಂತಂದ್ರೆ, ಒಂದು ವೇಳೆ ವಾದದಲ್ಲಿ ಮಂಡನ ಮಿಶ್ರರಿಗೆ ಸೋಲುಂಟಾಯಿತು ಅಂತಂದರೆ ಆಗ ಅವರು ಸನ್ಯಾಸಿಗಳಾಗಬೇಕು ಅಂತ ಅಲ್ಲಿ ಮೊದಲು ಅವರಿಬ್ಬರು ಮಾತಾಡಿಕೊಂಡಿದ್ರು, ಒಂದು ತೀರ್ಮಾನವನ್ನು ಮಾಡಿಕೊಂಡಿದ್ರು. ಒಂದು ವೇಳೆ ಶಂಕರಾಚಾರ್ಯರಿಗೆ ಸೋಲುಂಟಾಯಿತು ಅಂತಂದರೆ ಆಗ ಅವರು ಗೃಹಸ್ಥರಾಗಬೇಕು, ಸನ್ಯಾಸ ಬಿಟ್ಟು ಗೃಹಸ್ಥ ಆಶ್ರಮ ಸ್ವೀಕಾರ ಮಾಡಬೇಕು ಅಂತಿತ್ತು. ಆದರೆ ಮಂಡನ ಮಿಶ್ರರು ಸೋತು ಹೋದ್ರಾದ್ದರಿಂದ ಅವರಿಗೆ ಸನ್ಯಾಸವನ್ನು ಸ್ವೀಕಾರ ಮಾಡಬೇಕಾಗಿದೆ. ಸನ್ಯಾಸಿಗಳಾದ ಮೇಲೆ ಮತ್ತೆ ಅವರಿಗೆ ಭಿಕ್ಷೆ. ಆದ್ದರಿಂದ ಕೊನೆಗೆ ಹೋಗಿ ಹೇಳಿದರು, ಈಗ ಇಬ್ಬರೂ ಸಹ ಭಿಕ್ಷೆಗೆ ಬರಬೇಕು. ದಿವಸ ಒಬ್ಬರು ಭಿಕ್ಷೆ, ಒಬ್ಬರು ಭೋಜನ ಅಂತ ಇರ್ತಿತ್ತು. ಈಗ ಮಾತ್ರ ಇಬ್ಬರಿಗೂ ಭಿಕ್ಷೆ, ಇಬ್ಬರು ಭಿಕ್ಷೆಗೆ ಸಿದ್ಧ ಮಾಡಿಯಾಗಿದೆ, ಬರಬೇಕು ಅಂತ ಕರೆದರು. ಆಗ ಅದರೊಳಗೆ ತೀರ್ಮಾನ ಬಂದಾಯಿತು. ಹಾಗಿದ್ರೆ ಇವರು ಸೋತು ಹೋದರು, ಇನ್ನಿವರು ಸನ್ಯಾಸ ತಗೊಳ್ಳೇಬೇಕು ಅಂತಾಯಿತು ಅಂತ. ಹೀಗೆ ಆ ಒಂದು ಕಾಲದಲ್ಲಿ, ಅಂದರೆ ಆ ಸಂದರ್ಭದಲ್ಲಿ ಅವರ ವಾದಕ್ಕೂ ಸಹ ಮಧ್ಯಸ್ಥರನ್ನಾಗಿ ಆ ಉಭಯ ಭಾರತೀ ದೇವಿಯನ್ನಿಟ್ಟುಕೊಂಡು ಹೀಗೆ ವಾದವನ್ನು ಮಾಡಿದರು. ಈ ರೀತಿಯಾಗಿ ಹಿಂದಿನ ಕಾಲದಿಂದಲೂ ಒಂದು ವಿಶೇಷವಾದಂತಹ ಪ್ರಾಧಾನ್ಯವನ್ನು ಕೊಟ್ಟು ತುಂಬ ಒಂದು ಗೌರವವಾಗಿ ನೋಡಿಕೊಳ್ಳುವಂತಹ ಒಂದು ಕ್ರಮ ಹಿಂದಿನ ಕಾಲದಿಂದಲೂ ಸಹ ಬಂದಿದೆ. ಹೀಗೆ ನಮ್ಮ ಧರ್ಮ ಪ್ರತಿಯೊಬ್ಬ ಮನುಷ್ಯನ ವಿಷಯದಲ್ಲೂ ಸಹ ಮನುಷ್ಯನು ಅತ್ಯಂತ ಗೌರವದಿಂದ ವರ್ತಿಸಬೇಕು. ಅವನು ಸ್ತ್ರೀ ಆಗಿರ್ಬೋದು, ಪುರುಷ ಆಗಿರ್ಬೋದು, ದೊಡ್ಡವನಾಗಿರ್ಬೋದು, ಚಿಕ್ಕವರಾಗಿರ್ಬೋದು, ಎಲ್ಲರ ವಿಷಯದಲ್ಲೂ ಸಹ ಒಂದು ಗೌರವವಾದಂತಹ ಭಾವನೆಯಿಂದ ಹೇಗೆ ನಡ್ಕೊಳ್ಳಬೇಕು ಅನ್ನುವಂತಹ ವಿಷಯವನ್ನು ನಮ್ಮ ಧರ್ಮವು ನಮಗೆ ತಿಳಿಸ್ತಾ ಇದೆ. ಹೀಗೆ ಆ ಅನೇಕ ವಿಷಯಗಳನ್ನು ನಮ್ಮ ಧರ್ಮವು ತಿಳಿಸ್ತಾ ಇದೆ. ಇಂತಹ ಒಂದು ವಿಷಯಗಳನ್ನು, ನಮ್ಮ ಸಂಪ್ರದಾಯಗಳನ್ನು ತಿಳಿಸುವಂತಹ ಒಂದು ಕಾರ್ಯಕ್ರಮ ಇಲ್ಲಿ ಮಾಡ್ತಾ ಇರುವುದು ಸಂತೋಷಕರವಾದಂತಹ ಒಂದು ವಿಷಯ. ಈ ಒಂದು ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಸಹ ನಾವು ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಮತ್ತೊಂದು ಮುಖ್ಯವಾದ ವಿಷಯ ಏನು ಅಂತಂದರೆ, ಈ ಪ್ರಪಂಚದಲ್ಲಿ ಸ್ವಲ್ಪ ಮಟ್ಟಿಗೆ ಚೆನ್ನಾಗಿ ವಿಚಾರ ಮಾಡಿ ಯಾವುದಾದ್ರೂ ಒಂದು ವಿಷಯವನ್ನು ತಿಳ್ಕೊಳ್ಳುವಂತಹ ಸ್ವಭಾವದವರು ಯಾರಿರ್ತಾರೋ ಅವರ ಮನಸ್ಸಿನಲ್ಲಿ ಕೆಲವು ಪ್ರಶ್ನೆಗಳು ಬರ್ತಾ ಇರುತ್ತೆ. ಅಂದರೆ ಏನು, ಈಗ ಈ ಪ್ರಪಂಚ ಇದೆ, ಇಷ್ಟು ವಿಸ್ತಾರವಾದಂತಹ ಪ್ರಪಂಚ ಇದೆ, ಈ ಪ್ರಪಂಚದ ಸೃಷ್ಟಿ ಇದು ಹೇಗಾಯಿತು, ಮತ್ತು ಪುಣ್ಯ ಅಂದರೆ ಏನು, ಪಾಪ ಅಂದರೆ ಏನು, ಧರ್ಮಾಧರ್ಮಗಳು ಅಂದರೆ ಏನು, ಮನುಷ್ಯನಿಗೆ ಸುಖ ಎಲ್ಲಿಂದ ಪ್ರಾಪ್ತವಾಗುತ್ತೆ, ಅವನ ದುಃಖಕ್ಕೆ ಕಾರಣ ಏನು, ಅವನಿಗೆ ಸುಖವು ಹೋಗಿ ದುಃಖ ಬರಬೇಕು, ಅವನಿಗೆ ದುಃಖವು ಹೋಗಿ ಶಾಶ್ವತವಾಗಿ ಸುಖ ಬರಬೇಕು ಅಂತಂದರೆ ಅದಕ್ಕೆ ಅವನೇನು ಮಾಡಬೇಕು, ಮತ್ತು ಒಬ್ಬ ಮನುಷ್ಯ ತನ್ನ ಶರೀರವನ್ನು ಬಿಟ್ಟ ಮೇಲೆ ಎಲ್ಲಿಗೆ ಹೋಗ್ತಾ ಇದ್ದಾನೆ, ಎಲ್ಲಿಂದ ವಾಪಸ್ ಬಂದು ಪುನಃ ಶರೀರವನ್ನು ಗ್ರಹಣ ಮಾಡ್ತಾ ಇದ್ದಾನೆ, ಇತ್ಯಾದಿ ಎಲ್ಲ ಪ್ರಶ್ನೆಗಳು ಮನುಷ್ಯನಿಗೆ ಬರ್ತಾ ಇರುತ್ತೆ. ಈ ಭಗವಂತ ಅಂತಂದರೆ ಯಾರು, ಅವನ ಸ್ವಭಾವ ಏನು ಅಂತ ಹೀಗೆಲ್ಲ ಪ್ರಶ್ನೆಗಳು ಸ್ವಲ್ಪ ವಿಚಾರ ಮಾಡಿ ತಿಳ್ಕೊಳ್ಳುವ ಸ್ವಭಾವ. ಎಲ್ರಿಗೂ ಹಾಗೆ ಬರುವುದಿಲ್ಲ, ಕೆಲವರಿಗೆ ಮಾತ್ರ ಬರುತ್ತೆ ಇಂಥ ಪ್ರಶ್ನೆಗಳು. ಯಾವುದಾದ್ರೂ ಒಂದು ವಿಷಯವನ್ನು ಚೆನ್ನಾಗಿ ವಿಚಾರ ಮಾಡಿ ತಿಳ್ಕೊಳ್ಳುವ ಸ್ವಭಾವ ಕೆಲವರಿಗಿರುತ್ತೆ ಲೋಕದಲ್ಲಿ, ಅಂಥವರಿಗೆ ಬರುತ್ತೆ. ಈ ಎಲ್ಲ ಪ್ರಶ್ನೆಗಳಿಗೂ ಸಹ ಸರಿಯಾದಂತಹ ಒಂದು ಉತ್ತರವನ್ನು ಕೊಟ್ಟಂತಹ ಏಕಮಾತ್ರ ಧರ್ಮ ಅಂತಂದರೆ ಅದು ನಮ್ಮ ಧರ್ಮ. ಮತ್ತು ಅದರಲ್ಲಿ ನಮ್ಮ ಧರ್ಮದಲ್ಲಿರ್ತಕ್ಕಂತಹ ವೇದಗಳು, ಶಾಸ್ತ್ರಗಳು, ಇವುಗಳಲ್ಲಿ ಈ ಎಲ್ಲ ಪ್ರಶ್ನೆಗಳಿಗೂ ಸಹ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಅಂತಂದರೆ ಏನು, ಮತ್ತು ಇದರ ಮೇಲೆ ಪ್ರಶ್ನೆ ಕೇಳುವಂತಹ ಪ್ರಶ್ನೆಯೇ ಯಾವುದು ಉಳಿಯುವುದಿಲ್ಲ. ಆ ರೀತಿಯಾಗಿ ಉತ್ತರ ಕೊಡುವುದು. ಸರಿಯಾಗಿ ಉತ್ತರ ಕೊಡುವುದು ಅಂತಂದರೆ ಏನೋ ಒಂದು ಉತ್ತರ ಕೊಟ್ಟಿದ್ದೀವಿ, ಆದರೂ ಅದರ ಮೇಲೆ ಮತ್ತೆ ಸುಮಾರು ಪ್ರಶ್ನೆಗಳು ಬರ್ತಾನೇ ಇದೆ, ಆಗ ನಾವು ಸರಿಯಾಗಿ ಉತ್ತರ ಕೊಟ್ಟಂಗೆ ಆಗೋದಿಲ್ಲ, ಏನೋ ಒಂದು ರೀತಿಯಾಗಿ ಉತ್ತರ ಕೊಟ್ಟಂಗೆ ಆಗುತ್ತೆ. ಸರಿಯಾಗಿ ಉತ್ತರ ಕೊಡುವುದು ಅಂತಂದರೆ ಮತ್ತೆ ಇನ್ನಿದ್ರ ಮೇಲೆ ಯಾರೂ ಸಹ ಪ್ರಶ್ನೆಯನ್ನು ಕೇಳಲಿಕ್ಕೆ ಆಗುವುದಿಲ್ಲ. ಆ ರೀತಿಯಾಗಿ ಅಷ್ಟು ಸಮಂಜಸವಾಗಿ ಉತ್ತರವನ್ನು ಕೊಡುವುದು, ಅದು ಸರಿಯಾಗಿ ಉತ್ತರ ಕೊಡುವುದು ಅಂತಂದರೆ. ಆ ರೀತಿಯಾದಂಥ ಈ ಎಲ್ಲ ಪ್ರಶ್ನೆಗಳಿಗೂ ತಕ್ಕಂತಹ ಉತ್ತರವನ್ನು ಕೊಟ್ಟಂತಹ ಧರ್ಮ ಮತ್ತು ಗ್ರಂಥ ಅಂತಂದರೆ ಅದು ನಮ್ಮ ಧರ್ಮ ಮತ್ತು ನಮ್ಮ ಧರ್ಮದ ಮೂಲಗಳಾಗಿರ್ತಕ್ಕಂತಹ ವೇದಶಾಸ್ತ್ರಗಳು. ಆದ್ದರಿಂದ ಇದಕ್ಕೆ ಇಂಥ ಒಂದು ಪ್ರಾಧಾನ್ಯವಿದೆ, ಇದು ಇಷ್ಟು ಶ್ರೇಷ್ಠವಾದಂತಹ ಧರ್ಮವಾಗಿದೆ. ಆದ್ದರಿಂದ ಈ ಒಂದು ಧರ್ಮ ಪರಂಪರೆಯಲ್ಲಿ ಬಂದಿರತಕ್ಕಂತಹ ನಾವೆಲ್ಲರೂ ಸಹ ಇದನ್ನು ಚೆನ್ನಾಗಿ ಪರಿಪಾಲನೆ ಮಾಡಿ ಕೃತಾರ್ಥರಾಗಬೇಕು ಅನ್ನುವಂಥ ಒಂದು ವಿಷಯವನ್ನು
ಈ ಸಂದರ್ಭದಲ್ಲಿ ಇಲ್ಲಿ ಹೇಳ ಬಯಸ್ತಾ ಇದ್ದೇವೆ. ಮತ್ತು ಆ ಪ್ರಶ್ನೆಗಳೇನೋ ಅದಕ್ಕೇನು ಉತ್ತರ ಕೊಟ್ಟಿದ್ದಾರೆ ಅದೆಲ್ಲ ಶುರು ಮಾಡಿಬಿಟ್ರೆ ಈಗ ಮುಗಿಯೋದೇ ಇಲ್ಲ. ಅದೆಲ್ಲ ಹೇಳೋಕ್ಕೆ ಅದೆಷ್ಟೋ ಹೊತ್ತು ಬೇಕು, ಎಷ್ಟೊತ್ತು ಹೇಳಿದ್ರೆ ಅದು ಮುಗಿಯುವಂತಹ ವಿಷಯ ಅಲ್ಲ. ಇವತ್ತು ನಮ್ಮ ಈ ಒಂದು ಯಾತ್ರೆಯಲ್ಲಿ ಈ ಬಡಾಕೆರೆಗೆ ಇಲ್ಲಿಗೆ ಬಂದಿದ್ದೇವೆ. ಈ ಹಿಂದೆ ಯಾವತ್ತೂ ಸಹ ಇಲ್ಲಿಗೆ ಈ ಪ್ರಾಂತಕ್ಕೆ ಬಂದಿದ್ದಿದೆ, ಈ ಮರವಂತೆ ಇತ್ಯಾದಿ ಈ ಪ್ರಾಂತಕ್ಕೆ ಬಂದಿದೆ. ಕುಂದಾಪುರ, ಮರವಂತೆ, ನಾಗೂರು ಇಲ್ಲೆಲ್ಲ ಬಂದಿದ್ದಿತ್ತು. ಆದರೆ ಈ ಬಡಾಕೆರೆಗೆ ಒಳಗೆ ಬಂದು ಬಡಾಕೆರೆಗೆ ಬಂದಿದ್ದು ಅಂತ ಅದು ಹಿಂದೆ ಯಾವತ್ತೂ ಸಹ ಆಗಿರಲಿಲ್ಲ. ಆದರೆ ಈಗ ನಮ್ಮ ಧರ್ಮಾಧಿಕಾರಿಗಳು ಮತ್ತು ನಮ್ಮ ಅತ್ಯಂತ ಪ್ರೀತಿಪಾತ್ರರಾಗಿರ್ತಕ್ಕಂತಹ ಲೋಕೇಶ್ ಅಡಿಗ ಅವರು ಈ ಒಂದು ಸಂದರ್ಭದಲ್ಲಿ ಇಲ್ಲಿಗೆ ಬರಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡಿದರು. ಅದರಂತೆ ಇವತ್ತಿನ ದಿವಸ ನಾವು ಇಲ್ಲಿಗೆ ಬಂದಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಸಹ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಈ ಒಂದು ಸಂದರ್ಭದಲ್ಲಿ ಇಲ್ಲಿ ವಿಶೇಷವಾಗಿ ಎಲ್ಲ ರೀತಿಯಂತಹ ವ್ಯವಸ್ಥೆಗಳನ್ನೂ ಸಹ ನೀವು ಮಾಡಿದ್ದೀರಿ. ಅವರು ಮತ್ತು ಅವರ ಸಹೋದರರು, ಅವರ ಪರಿವಾರ ಮತ್ತು ಊರಿನವರು ವಿಶೇಷವಾಗಿ ಇದರಲ್ಲಿ ಭಾಗವಹಿಸಿ ಈ ಒಂದು ಏರ್ಪಾಟನ್ನು ಇಲ್ಲಿ ಯಾತ್ರೆಗಾಗಿ ಮಾಡಿದ್ದೀರಿ. ಈ ಒಂದು ಸಂದರ್ಭದಲ್ಲಿ ಇದಕ್ಕಾಗಿ ನಾವು ವಿಶೇಷವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಮತ್ತು ಇನ್ನೂ ಒಂದು ವಿಶೇಷ ಏನು ಅಂತಂದರೆ, ಇದು ಯಾವುದೋ ಒಂದು ಸಾಮಾನ್ಯವಾದ ಸಮಯ ಅಂತಂದರೆ ಆವಾಗ ಬೇಕಾದರೆ ಹೇಗೆ ಬೇಕಾದರೆ ಏರ್ಪಾಟನ್ನು ಮಾಡ್ಬೋದು, ಎಷ್ಟು ಜನರು ಬೇಕಾದರೂ ಸೇರಿಸ್ಬೋದು, ಏನಾದರೂ ಮಾಡ್ಬೋದು. ಆದರೆ ಈಗ ಅದು ನಾಳೆ ದಿವಸ ನಮ್ಮ ರಾಜ್ಯಕ್ಕೆ ಅತ್ಯಂತ ಮುಖ್ಯವಾದಂತಹ ಒಂದು ಸಂದರ್ಭ, ಅದು ನಾಳೆ ದಿವಸ. ಅಂತಹ ಒಂದು ಸಂದರ್ಭ ನಾಳೆ ದಿವಸ ಇದೆ. ಈ ರೀತಿಯಂತಹ ಒಂದು ಸಂದರ್ಭದಲ್ಲಿ ಇದನ್ನು ನಿಭಾಯಿಸಬೇಕು. ನಾಳೆ ದಿವಸ ಚುನಾವಣೆ ನಡೆಯುವಂತಹ ಒಂದು ಸಂದರ್ಭ, ಇದು ಅತ್ಯಂತ ಮುಖ್ಯವಾದಂತಹ ಒಂದು ದಿವಸ ರಾಜ್ಯಕ್ಕೆ, ಇಡೀ ರಾಜ್ಯಕ್ಕೆ ಇದೊಂದು ತುಂಬ ಪ್ರಧಾನವಾಗಿರ್ತಕ್ಕಂತಹ ದಿವಸ. ಈ ಪ್ರಧಾನವಾದಂತಹ ಸಂದರ್ಭವನ್ನು ಚೆನ್ನಾಗಿ ನಿಭಾಯಿಸಬೇಕು ಅಂತಂದರೆ, ಯಾವುದೇ ಒಂದು ವ್ಯತ್ಯಾಸಗಳಿಲ್ಲದೆ ಸರಿಯಾಗಿ ನಿಭಾಯಿಸಬೇಕು ಅಂತಂದರೆ ಅದಕ್ಕೆಷ್ಟೋ ನಿರ್ಬಂಧಗಳನ್ನು ಮಾಡಲೇಬೇಕಾಗುತ್ತೆ. ಮಾಡಿದರೆ ಮಾತ್ರ ಅದನ್ನು ಸರಿಯಾಗಿ ನಿಭಾಯಿಸಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ಏನಾದರೂ ಒಂದು ಕಾರ್ಯಕ್ರಮ ಮಾಡಬೇಕು ಅಂದರೆ ಅದಕ್ಕೆ ತುಂಬ ನಿರ್ಬಂಧ ಇದ್ದೇ ಇರುತ್ತೆ, ಅದು ಅನಿವಾರ್ಯ. ಆದರೆ ಇಂತಹ ಒಂದು ಸಂದರ್ಭದಲ್ಲೂ ಸಹ ವಿಶೇಷವಾಗಿ ಏರ್ಪಾಟುಗಳನ್ನು ಮಾಡಿದ್ರಿಂದ ಅದಕ್ಕೆ ವಿಶೇಷವಾಗಿ ಆಶೀರ್ವಾದಗಳನ್ನು ಮಾಡಬೇಕಾಗಿದೆ. ಹಾಗಾಗಿ ಅದಕ್ಕೂ ಸಹ ಈ ಸಂದರ್ಭದಲ್ಲಿ ನಾವು ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಮತ್ತು ಈ ಸಂದರ್ಭದಲ್ಲಿ ಎಲ್ಲ ಮಕ್ಕಳಿಗೂ ಸಹ, ಈ ಒಂದು ಶಿಬಿರದಲ್ಲಿ ಭಾಗವಹಿಸ್ತಾ ಇರತಕ್ಕಂತಹ ಎಲ್ಲ ಮಕ್ಕಳಿಗೂ ಸಹ ನಾವು ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಎಲ್ಲರೂ ಉತ್ತಮವಾದಂತಹ ಒಂದು ಸಂಸ್ಕಾರವನ್ನು ಪಡೆದು ಸಂಸ್ಕಾರವಂತರಾಗಿ ವಿಶೇಷವಾಗಿ ಜೀವನದಲ್ಲಿ ಒಂದು ವಿಶೇಷವಾದಂತಹ ಕೀರ್ತಿಶಾಲಿಗಳಾಗಲಿ, ಯಶಸ್ವಿಗಳಾಗಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ಆಶೀರ್ವಾದಗಳನ್ನು ತಿಳಿಸ್ತಾ ಇದ್ದೇವೆ. ಮತ್ತು ಯಾವುದೇ ಒಂದು ರೀತಿಯಾದಂತಹ ಕೆಟ್ಟ ಅಭ್ಯಾಸಗಳನ್ನು ಯಾವತ್ತೂ ಸಹ ಮಾಡಿಕೊಳ್ಳಬಾರದು. ಮಕ್ಕಳು ಯಾವತ್ತೂ ಕೆಟ್ಟ ಅಭ್ಯಾಸಗಳನ್ನು ಮಾಡಿಕೊಳ್ಳಬಾರ್ದು. ಕೆಟ್ಟ ಅಭ್ಯಾಸಗಳು ಅಂತಂದರೆ ಏನು? ಮುಖ್ಯವಾಗಿ ಹಿಂದಿನ ಕಾಲದಲ್ಲಿ ಒಂದು ಕಾಲದಲ್ಲಿ ಅಂದರೆ ಸುಮಾರು ಒಂದು 15 ವರ್ಷಗಳ ಹಿಂದೆ, ಸುಮಾರಾಗಿ ಒಂದು 15 ವರ್ಷಗಳ ಹಿಂದೆ ಕೆಟ್ಟ ಅಭ್ಯಾಸಗಳು ಅನ್ನೋ ಪದ ಹೇಳಿದ ತಕ್ಷಣ ಕೆಲವು ವಿಷಯಗಳು ನಮ್ಮ ತಲೆಗೆ ಬರುತ್ತೆ. ಇಂತಿಂತಹ ಕೆಲಸಗಳನ್ನು ಕೆಟ್ಟ ಅಭ್ಯಾಸಗಳು ಅಂತ ಹೇಳ್ತಾರೆ ಅಂತ ನಮ್ಮ ಮನಸ್ಸಿಗೆ ಬರುತ್ತೆ. ಆದರೆ ಈಗ ಇತ್ತೀಚಿನ ಒಂದು 10-15 ವರ್ಷಗಳ ಕಾಲದಲ್ಲಿ ಆ ಕೆಟ್ಟ ಅಭ್ಯಾಸಗಳು ಅಂತ ಹೇಳಿದಾಗ ಏನೇನು ನಮ್ಗೆ ಜ್ಞಾಪಕ ಬರ್ತಿತ್ತೋ ಆ ಪಟ್ಟಿಯಲ್ಲಿ ಇನ್ನೂ ಒಂದನ್ನು ಸೇರಿಸಬೇಕಾಗಿದೆ, ಸೇರಿಸಿದ್ದೇವೆ. ಏನು ಅಂತಂದರೆ ಮೊಬೈಲ್ ಉಪಯೋಗ ಮಾಡ್ತಾ ಇರೋದು. ಅದು ಆ ಪಟ್ಟಿಯಲ್ಲಿ ಹೊಸದಾಗಿ ಸೇರಿಸಿರ್ತಕ್ಕಂತಹ ಇನ್ನೊಂದು. ಅದು ಹಿಂದೆ ಇರಲಿಲ್ಲ, ಆ ಸಮಸ್ಯೆ ಹಿಂದಿನ ಕಾಲದಲ್ಲಿ ಇರಲಿಲ್ಲ. ಆದರೆ ಇವಾಗ ಹಾಗಲ್ಲ. ಅದು ಏನು ಮಾಡುತ್ತೋ ಅದು ಆ ಕೆಟ್ಟ ಅಭ್ಯಾಸ ಅದು ಎಷ್ಟು ದೂರ ತೊಗೊಂಡು ಹೋಗುತ್ತೋ ಹೇಳೋಕ್ಕೆ ಆಗೋದಿಲ್ಲ. ಕೊನೆಗೆ ಅದು ಆ ಮಕ್ಕಳಿಗೆ ಅದೊಂದು ಕೆಟ್ಟ ಅಭ್ಯಾಸ ಹಿಡ್ಕೊಳ್ತು ಅಂತಂದರೆ ಅದು ಎಷ್ಟು ದೂರ ಇವರನ್ನು ಎಳ್ಕೊಂಡು ಹೋಗುತ್ತೆ, ಕೊನೆಗೆ ತಂದೆ ತಾಯಿಗಳಿಗೆ ಎಷ್ಟು ಕಷ್ಟ ಕೊಡುತ್ತೆ ಅನ್ನೋದನ್ನು ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾವು ಎಷ್ಟೋ ಜನರನ್ನು ನೋಡಿದ್ರಿಂದ, ಲೋಕದಲ್ಲಿ ನಾನು ತುಂಬ ಜನರನ್ನು ನೋಡಿದ್ರಿಂದ ಈ ಒಂದು ಮಾತನ್ನು ಇಲ್ಲಿ ಹೇಳ್ತಾ ಇದ್ದೀನಿ. ಅದು ಆ ಕೆಟ್ಟ ಅಭ್ಯಾಸಗಳಿಗೆ ಇದೊಂದು ಕೆಟ್ಟ ಅಭ್ಯಾಸ, ವಿಪರೀತವಾದ ಕೆಟ್ಟ ಅಭ್ಯಾಸ. ಬೇರೆ ಅಭ್ಯಾಸಗಳಿಗಿಂತಲೂ ಇದಿನ್ನೂ ಕೆಟ್ಟದು ಅಂತ ಅನಿಸ್ಕೊಳ್ತಾ ಇದೆ. ಅದರಿಂದ ಎಷ್ಟು ಉಪಯೋಗ ಇದೆಯೋ ಅದಕ್ಕಿಂತಲೂ ಹೆಚ್ಚು ಕಷ್ಟ ಅದರಿಂದ ಬರುವಂತಹ ಸಾಧ್ಯತೆ ಇದೆ. ಆದ್ದರಿಂದ ಆ ಒಂದು ಕೆಟ್ಟ ಅಭ್ಯಾಸವನ್ನು, ಮುಖ್ಯವಾಗಿ ನಾನು ಹೇಳ್ತಿರುವಂತಹ ಕೆಟ್ಟ ಅಭ್ಯಾಸಗಳು, ಇನ್ನು ಬೇರೆ ಬೇರೆ ಕೆಟ್ಟ ಅಭ್ಯಾಸಗಳು ಅದಿಲ್ಲಿ ಬರಲಿಕ್ಕೆ ಸಾಧ್ಯವಿಲ್ಲ, ಅದೆಷ್ಟೋ ದೂರದಲ್ಲಿರ್ಬೋದು. ಆದರೆ ಇದು ಹಾಗಲ್ಲ. ಇದು ಪ್ರತಿಯೊಂದು ಮನೆಯಲ್ಲೂ ಪ್ರತಿಯೊಬ್ಬರ ಪಕ್ಕದಲ್ಲೂ ಇರುವಂತಹದ್ದು. ಅದು ಯಾವತ್ತೂ ಯಾರನ್ನು ಹೆಂಗೆ ಹೇಳ್ಕೊಳ್ಳುತ್ತೋ ಹೇಳೋಕ್ಕಾಗೋದಿಲ್ಲ. ಆ ರೀತಿಯಂತಹದ್ದು ಒಂದು ಇದು. ಆದ್ದರಿಂದ ಈ ಅಭ್ಯಾಸವನ್ನು, ಮುಖ್ಯವಾಗಿ ಇಂತಹ ಒಂದು ಅಭ್ಯಾಸವನ್ನು ಮಾಡಿಕೊಳ್ಳಬಾರ್ದು. ಎಷ್ಟು ಉಪಯೋಗ ಮಾಡಿಕೊಳ್ಬೇಕೋ ಅಷ್ಟು ಮಾಡಿಕೊಳ್ಬೇಕು. ನಮ್ಮ ಹತ್ರ ತುಂಬ ಜನ ಬರ್ತಿರ್ತಾರೆ, ತಂದೆ ತಾಯಿಗಳು ಬರ್ತಾರೆ. ಅವ್ರು ಹೇಳ್ತಾರೆ, ನಮ್ಮ ಮಗ ಓದ್ತಾ ಇಲ್ಲ ಸರಿಯಾಗಿ, ಒಂದು ಕಾಲದಲ್ಲಿ ಚೆನ್ನಾಗಿ ಓದ್ತಾ ಇದ್ದ,
ಇವಾಗ ಏನು ಸರಿಯಾಗಿ ಓದ್ತಾ ಇಲ್ಲ ಅಂತ ಹೇಳ್ತಾರೆ. ಆಗ ತಕ್ಷಣ ನಾನು ಕೇಳುವುದು, ಅಂದರೆ ಅವನು ಮೊಬೈಲ್ ನೋಡ್ತಿರ್ತಾನಾ ಅಂತ ಕೇಳ್ತೀನಿ ಮೊದಲಿಗೆ ನಾನು. ಹೌದು, ಅದನ್ನೇ ನೋಡ್ತಾ ಇರ್ತಾನೆ ಅಂತ ಹೇಳ್ತಾರೆ ಅವರು. ಎಲ್ಲರೂ ನಾನು ಕೇಳೋದು ಮೊದಲಿಗೆ ಇದನ್ನೇ. ಅವ್ರು ಹೇಳ್ತಾರೆ, ಒಂದು ಕಾಲದಲ್ಲಿ ಚೆನ್ನಾಗಿ ಓದ್ತಾ ಇದ್ದೆ, ಈಗ ಒಂದೆರಡು ವರ್ಷದಿಂದ ಸರಿಯಾಗಿ ಓದ್ತಾ ಇಲ್ಲ. ಸುಮ್ಮನೆ ಸರಿಯಾಗಿ ಓದಲಿಕ್ಕೆ ಏನೋ ಒಂದು ಕಾರಣ ಇರಬೇಕು, ಅದು ಏನು ಅಂತ ನಮ್ಗೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ ಅವರು. ನಾನು ಹೇಳಿದ್ದು ಗೊತ್ತಾಗ್ತಿಲ್ಲ, ಅದು ಅಷ್ಟು ದೊಡ್ಡ ವಿಷಯ ಏನಿಲ್ಲಪ್ಪ ಇಲ್ಲಿ. ಅವನ ಕೈಲಿಗೆ ನೀವು ಮೊಬೈಲ್ ಕೊಡ್ತೀರಾ? ಹೌದು ಕೊಡ್ತೀವಿ. ನೋಡ್ತಿರ್ತಾನ? ಹೌದು, ಅದನ್ನು ನೋಡ್ತಾ ಇರ್ತಾನೆ. ಆಯಿತು, ಅದನ್ನು ನೋಡ್ತಾ ಇದ್ದರೆ ಅಲ್ಲಿಗೆ ಮುಗಿದಾಯಿತು. ಹೀಗೆ ಆಗುತ್ತೆ, ಈ ರೀತಿಯಾಗೇ ಆಗುತ್ತೆ. ಆದ್ದರಿಂದ ಅದು ಮನುಷ್ಯನಿಗೆ ಉಪಯೋಗಕ್ಕಾಗಿ ಬರಬೇಕು, ಉಪಯೋಗಕ್ಕಾಗಿ ಬೇಕು, ಉಪಯೋಗ ಮಾಡಿಕೊಳ್ಬೇಕು. ಅದರಿಂದ ಬೇಕಾದಷ್ಟು ಉಪಯೋಗ ಇದ್ದೇ ಇದೆ, ಅದು ಹೌದು. ಆದರೆ ಅದರಿಂದ ನಮಗೆ ಎಷ್ಟು ಉಪಯೋಗವನ್ನು ಪಡ್ಕೊಳ್ಳಬೇಕಾಗಿದೆಯೋ ಅಷ್ಟು ಉಪಯೋಗವನ್ನು ನಾವು ಅದರಿಂದ ಪಡ್ಕೊಳ್ಳಬೇಕು ಖಂಡಿತವಾಗಿಯೂ. ಅದರಿಂದಲೇ ಎಷ್ಟೋ ಕೆಲಸಗಳಾಗ್ತಾ ಇದೆ, ಅದು ಹೌದು. ಆದರೆ ಅದರಲ್ಲೇ ಮುಳುಗಿರುವುದು ಮಾತ್ರ ಬಹಳ ಅಪಾಯಕಾರಿ ಆದದ್ದು. ಆದ್ದರಿಂದ ಅದನ್ನು ಹೆಚ್ಚು ಅಭ್ಯಾಸ ಮಾಡಿಕೊಳ್ಳುವುದು ಇತ್ಯಾದಿಗಳನ್ನು ಮಾಡಬಾರ್ದು. ಮತ್ತು ಇನ್ನೊಂದೇನು ಅಂತಂದರೆ, ಅದರಿಂದ ಏನೋ ಒಂದು ಎಷ್ಟು ಪ್ರಯೋಜನ ಬೇಕೋ ಅಷ್ಟು ಬಿಟ್ಟರೆ ಅದರಿಂದ ನಮಗೆ ಏನು ಜೀವನದಲ್ಲಿ ಯಾವ ಪ್ರಯೋಜನವೂ ಸಿಗುವುದಿಲ್ಲ. ಏನೋ ಸಣ್ಣದಾಗಿ ಏನೋ ಒಂದಿಷ್ಟು ಪ್ರಯೋಜನ ಬಿಟ್ಟರೆ ವಾಸ್ತವವಾಗಿ ಅದರಿಂದ ಬರೀ ಸುಮ್ಮನೆ 24 ಗಂಟೆ ಅದನ್ನೇ ನೋಡ್ತಾ ಇರುವುದು, ಅಥವಾ 24 ಗಂಟೆ ಟಿ ವಿನೋ ಇತ್ಯಾದಿಗಳನ್ನೋ ನೋಡ್ತಾ ಇರುವುದು, ಅದರಿಂದ ನಿಜವಾಗಲೂ ನಮ್ಮ ಜೀವನದಲ್ಲಿ ಯಾವ ಪ್ರಯೋಜನವೂ ಇಲ್ಲ. ಏನೋ ಒಂದು ನೋಡುವ ಒಂದಿಷ್ಟೊತ್ತು, ಕೆಲವರಿಗೆ ಆ ನೋಡುವವರಿಗೆ ಏನೋ ಒಂದಿಷ್ಟು ವಿನೋದ ಸಿಗ್ಬೋದು ಅಷ್ಟೇ, ಆ ನೋಡುವ ಸ್ವಲ್ಪ ಹೊತ್ತು ಮಾತ್ರ. ಆದರೆ ಅದನ್ನು ಬಿಟ್ಟು ಈಚೆಗೆ ಬಂದ ಅಂತಂದರೆ ಅದರಿಂದ ಒಂದೇ ಒಂದು ಪೈಸಾ ಪ್ರಯೋಜನ ಇಲ್ಲ. ಆದ್ದರಿಂದ ಅದು ನಮಗೆ ಮುಖ್ಯ ಅಲ್ಲ. ಅದಕ್ಕಿಂತಲೂ ಏನೋ ಒಂದು ಪುಸ್ತಕವನ್ನು ಹಿಡ್ಕೊಂಡು ಪುಸ್ತಕವನ್ನೇನಾದರೂ ನೋಡ್ತಾ ಇದ್ದರೆ, ಅದನ್ನು ಪಠನ ಮಾಡಿದರೆ, ಅದರೊಳಗೆ ಇರತಕ್ಕಂಥ ವಿಷಯಗಳನ್ನು ಪಠನ ಮಾಡಿದರೆ ಅದರಿಂದ ನಮಗೆ ಎಷ್ಟೋ ಉಪಯೋಗ ಆಗುತ್ತೆ. ಅದು ನಮಗೆ ಮುಂದಕ್ಕೆ ತುಂಬ ಉಪಯೋಗ ಆಗುತ್ತೆ. ಒಂದು ಪುಸ್ತಕವನ್ನು ಇಟ್ಟುಕೊಂಡು ನಾವು ಮಾಡುವ ಕೆಲಸ ಏನಿದೆಯೋ ಅದು ನಮಗೆ ಆ ಸಮಯದಲ್ಲಿ ಮಾತ್ರವೇ ಪ್ರಯೋಜನ ಅಲ್ಲ. ಆ ಸಮಯದಲ್ಲಿ ಕೊಡುವಂತಹ ಪ್ರಯೋಜನಕ್ಕಿಂತ ಮುಂದೆ ನಮಗೆ ಕೊಡುವಂತಹ ಪ್ರಯೋಜನ ಜಾಸ್ತಿ ಆ ಪುಸ್ತಕ ಪಠನ ಅನ್ನೋದು. ಆದರೆ ಇದು ಹಾಗಲ್ಲ. ಇದು ಆ ಸಮಯದಲ್ಲಿ ಏನೋ ಒಂದಿಷ್ಟು, ಆ ಸಮಯದಲ್ಲೂ ಜಾಸ್ತಿಗೋ ಏನೋ ಒಂದಿಷ್ಟು ವಿನೋದ ಕೊಡ್ಬೋದು, ಆದರೆ ಆ ನಂತರ ತುಂಬ ನಾವು ಕಷ್ಟವನ್ನು ಅನುಭವಿಸಬೇಕಾಗಿ ಬರುತ್ತೆ. ಆದ್ದರಿಂದ ನಾನು ತುಂಬ ಜನ ಮಕ್ಕಳಿಗೆ ಅದನ್ನೇ ಹೇಳ್ತಾ ಇರ್ತೀನಿ, ನೋಡಪ್ಪ ನಿಮ್ಮ ಸುಮ್ಮನೆ ಅದಿಟ್ಕೊಂಡು ಸಿನಿಮಾ ನೋಡುವುದು ಅಥವಾ ಇನ್ಯಾವುದನ್ನು ಮಾಡಿದರೆ, ಏನೋ ನಿನ್ನ ವಿನೋದಕ್ಕೆ ಬೇಕಾದರೆ ಒಂದು ಸ್ವಲ್ಪ ಏನೋ ನೋಡ್ಕೋ, ಅದು ನಿನ್ನ ಇಷ್ಟ, ಅದು ಬೇರೆ ವಿಷಯ. ಆದರೆ ಯಾವಾಗಲೂ ಅದನ್ನು ನೋಡ್ತಾ ಇರೋದು, ಪುಸ್ತಕವನ್ನು ಬಿಟ್ಬಿಟ್ಟು ಓದುವುದೂ ಇಲ್ಲ, ಅದನ್ನೇ ನೋಡ್ತಾ ಇರುವುದು ಅಂತ ಹೀಗೆಲ್ಲ ಮಾಡಿದರೆ ಕೊನೆಗೆ ಅದರಿಂದ ನಿಮಗೆ ಏನು ಜೀವನದಲ್ಲಿ ಪ್ರಯೋಜನ ಸಿಕ್ಕುವುದಿಲ್ಲ. ಅದರಿಂದ ಅದನ್ನು ಮಾಡಿಕೊಳ್ಳಬಾರ್ದು ಆ ಅಭ್ಯಾಸವನ್ನು ಅಂತ ಹೇಳ್ತೀನಿ. ಆದ್ದರಿಂದ ಆ ಕೆಟ್ಟ ಅಭ್ಯಾಸ ಅಂತಂದರೆ ಅದರೊಳಗೂ ನನಗೆ ಈಗ ವಿವಕ್ಷಿತವಾದದ್ದು ಮುಖ್ಯವಾಗಿ ಅದು. ಆದ್ದರಿಂದ ಅಂತಹ ಅಭ್ಯಾಸಗಳನ್ನು ಮಾಡಿಕೊಳ್ಳದೆ ಚೆನ್ನಾಗಿ ಅದೇ ಸಮಯದಲ್ಲಿ ಪುಸ್ತಕ ಪಠನಕ್ಕಾಗಿ ಏನೋ ಒಂದು ಪುಸ್ತಕವನ್ನು ಓದಿದರೆ ಅದರಿಂದ ಎಷ್ಟೋ ಉಪಯೋಗ ಆಗುತ್ತೆ. ಅದರಿಂದ ಅದಕ್ಕಾಗಿ ಆ ಅಮೂಲ್ಯವಾದ ಸಮಯವನ್ನು ವಿನಿಯೋಗ ಮಾಡಬೇಕು ಅನ್ನುವಂತಹ ಒಂದು ವಿಷಯವನ್ನು ಸಹ ಹೇಳ್ತಾ, ಎಲ್ಲ ಮಕ್ಕಳಿಗೂ ಸಹ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗಲಿ ಎಂಬುದಾಗಿ ನಮ್ಮ ಆಶೀರ್ವಾದಗಳನ್ನು ತಿಳಿಸ್ತಾ ಇದ್ದೇವೆ. ಹಾಗೂ ನಮ್ಮ ಇವರು ಲೋಕೇಶ್ ಅಡಿಗರ ಅವರ ಸಹೋದರರು ಲಕ್ಷ್ಮೀಶ್ ಅಡಿಗರು, ನಾಗೇಂದ್ರ ಅವರು ಹಾಗೂ ಮಂಜುನಾಥ ಇವರೆಲ್ಲರಿಗೂ ಸಹ ಮತ್ತು ಎಲ್ಲ ಪರಿವಾರಕ್ಕೂ ಸಹ ಈ ಸಂದರ್ಭದಲ್ಲಿ ನಾವು ಆಶೀರ್ವಾದಗಳನ್ನು ತಿಳಿಸಿ, ಎಲ್ಲ ಊರಿನವರಿಗೂ ಈ ಒಂದು ಸಂದರ್ಭದಲ್ಲಿ ಇಲ್ಲಿಗೆ ಬಂದಿರತಕ್ಕಂತಹ ಎಲ್ಲ ಗ್ರಾಮಸ್ಥರು, ಎಲ್ಲ ಊರಿನವರಿಗೂ ಸಹ ನಮ್ಮ ಆಶೀರ್ವಾದಗಳನ್ನು ತಿಳಿಸಿ ಈ ಮಾತುಗಳನ್ನು ಇಲ್ಲಿ ಮುಕ್ತಾಯ ಮಾಡ್ತೇವೆ. ಹರ ನಮಃ ಪಾರ್ವತೀಪತಯೇ, ಹರ ಹರ ಮಹಾದೇವ. ಭಕ್ತಿ, ಶ್ರದ್ಧೆ, ಗೌರವ ಮನೆ ಮಾಡಿದೆ. ಒಂದು ರೀತಿಯಾಗಿ ಅಲ್ಲಿನ ವಾತಾವರಣ ಬಹಳ ಸ್ತಬ್ಧವಾಗಿದ್ದು, ಶ್ರೀಗಳ ಉಪಸ್ಥಿತಿಯಲ್ಲೇ ಗ್ರಾಮ ದೇವತೆಯ ಸನ್ನಿಧಾನದ ಮುಖ್ಯಸ್ಥರ ಕುಟುಂಬದವರು ಶ್ರೀಗಳ ಪವಿತ್ರ ಪಾದುಕೆಗೆ ಮಂತ್ರ ಪಠಣೆಯೊಂದಿಗೆ ಅರ್ಚಕರ ಪೂಜಾ ವಿಧಿವಿಧಾನಗಳೊಂದಿಗೆ ಬಹಳ ಶ್ರದ್ಧೆ ಭಕ್ತಿಯಿಂದ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿದರು. ಇದಾದ ಬಳಿಕ ದಂಪತಿಗಳು ಕರಕಮಲ ಸಂಜಾತರಾದ ಶ್ರೀಗಳಿಗೆ ತುಳಸಿ ಮಾಲಾಧಾರಣೆಯನ್ನು ಅರ್ಪಿಸಿದರು. ಶ್ರೀಗಳ ಆಶೀರ್ವಾದ ಪಡೆದರು. ಆನಂತರ ನೆರೆದಿದ್ದ ಸಕಲ ಭಕ್ತರು ಒಬ್ಬೊಬ್ಬರಾಗಿಯೇ ಸನ್ನಿಧಾನಗಳವರ ಆಶೀರ್ವಾದ ಪಡೆದು ಸಂತಸ ಪಟ್ಟರು.